ನಮಸ್ಕಾರ. ಈ ನಿಮ್ಮ ಶುಕ್ರದಶಿ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ವರಗುತ್ತಿಗೆ ತಾಲೂಕು ಡಿ ಗ್ರೂಪ್ ನೌಕರರ ಸಂಘ ಜಗಳೂರು ತಾಲೂಕು ಪದಾಧಿಕಾರಿಗಳ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಅಧ್ಯಕ್ಷ ಶೇಖರಪ್ಪ ಉದ್ಗಟ್ಟರವರು ತಿಳಿಸಿದ್ದಾರೆ. ನಾಗರಾಜ್ ಎಎಸ್ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಿಪ್ಪೇಸ್ವಾಮಿ ಬಿ ಗೌರವಾಧ್ಯಕ್ಷರು, ಸಿದ್ದೇಶ್ ಎಸ್ಪಿ ಉಪಾಧ್ಯಕ್ಷರು, ಸಂತೋಷ್ ಜೆಕೆ ಪ್ರಧಾನ ಕಾರ್ಯದರ್ಶಿ, ರುದ್ರೇಶ್ ಎನ್ ಕಾರ್ಯದರ್ಶಿ, ಖಲೀಲ್ ಬಾಷಾ ಸಹ ಕಾರ್ಯದರ್ಶಿ, ಲಲಿತಮ್ಮ ಎನ್ ಸಹ ಕಾರ್ಯದರ್ಶಿ, ಗೀತಮ್ಮ ಸಿ ಸಹ ಕಾರ್ಯದರ್ಶಿ, ಮುಷ್ಟೂರೇಶ್ವರ ಎನ್ ಸಂಘಟನಾ ಕಾರ್ಯದರ್ಶಿ, ಗೀತಮ್ಮ ಸಂಘಟನಾ ಕಾರ್ಯದರ್ಶಿ, ಪುಷ್ಪಲತಾ ಸಂಘಟನಾ ಕಾರ್ಯದರ್ಶಿ, ಆದರ್ಶ ಆರ್ ಖಜಾಂಚಿ, ನಾಗರಾಜ್ ನಿರ್ದೇಶಕರು, ಶಬೀಮಾ ಉನ್ನಿಸಾ ಸಹ ನಿರ್ದೇಶಕರು, ರಾಕೇಶ್ ಸಂಚಾಲಕರು, ಯಲ್ಲಪ್ಪ ಸಹ ಸಂಚಾಲಕರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ನಮ್ಮೊಂದಿಗೆ ನೂತನವಾಗಿ ಆಯ್ಕೆಯಾಗಿರುವ ಶೇಖರಪ್ಪ ಬಿ ಉದ್ಗಟ್ಟ ತಾಲೂಕು ಅಧ್ಯಕ್ಷರು, ವರಗುತ್ತಿಗೆ ತಾಲೂಕು ಡಿ ಗ್ರೂಪ್ ನೌಕರರ ಸಂಘ ಜಗಳೂರು ತಾಲೂಕು ಇವರು ನಮ್ಮ ಚಾನಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ. ನಮಸ್ಕಾರ ಶೇಖಣ್ಣರಿಗೆ. ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ವರಗುತ್ತಿಗೆ ತಾಲೂಕು ಡಿ ಗ್ರೂಪ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಬಿ ಶೇಖರಪ್ಪ ಉದ್ಗಟ್ಟ ಅವರು. ಹೇಗೆ ಅನಿಸುತ್ತೆ ಸರ್, ಯಾವಾಗ ಅಧ್ಯಕ್ಷರಾಗಿ ಕಾರ್ಯಭಾರ ತಗೊಂಡ್ರಿ? ನಿಮ್ಮ ವರಗುತ್ತಿಗೆ ನೌಕರರು ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ? ಸ್ವಲ್ಪ ಅಧ್ಯಕ್ಷರಾಗಿ ನಿಮ್ಮ ಕಾರ್ಯವೈಖರಿಗಳು ಯಾವ ರೀತಿ ಮಾಡ್ತಾಯಿದ್ರಿ, ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮಸ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ 26/4/2026 ಹೊರಗುತ್ತಿಗೆ ನೌಕರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಹೊರಗುತ್ತಿಗೆ ನೌಕರರು ಇದ್ದಾರೆ. ಅವರು ಸಾಕಷ್ಟು ಸಮಸ್ಯೆಗಳು ಇದ್ರೂ ಯಾರೂ ಇಲ್ಲಿ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟೋವರೆಗೂ ನಾವು ಹೋರಾಟವನ್ನು ಮಾಡ್ತಿರ್ತೀವಿ. ನಮ್ಮ ಸಮಸ್ಯೆಗಳು ತಿರ್ಗಾ ನಮ್ಮ ಜೊತೆಗೆ ಇರ್ತಕ್ಕಂಥ ಪ್ರಾಂಶುಪಾಲರನ್ನು ಮತ್ತು ಶಿಕ್ಷಕರನ್ನು ಪರ್ಮನೆಂಟ್ ಕಾಯಂಗೊಳಿಸಿದರು. ನಾವು 15ರಿಂದ 20 ವರ್ಷ ದುಡಿದ್ರೂ ನಮ್ಮನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾಯಿದೆ. ಕೋರ್ಟು ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಮಾಡ್ತೈತಿ. ಅದಕ್ಕೋಸ್ಕರನೇ ನಮ್ಮ ಒಂದು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವು ಒಂದು ಯೂನಿಯನ್, ಒಂದು ತಾಲೂಕು ಇದರಲ್ಲಿ ಸಂಘಟನೆ ಮಾಡಿದ್ವಿ. ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಸಹ ಹೊರಗುತ್ತಿಗೆ ನೌಕರರ ಯೂನಿಟ್ ಆಗ್ತಾಯಿದ್ದೀವಿ. ಇದನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾ ಇರ್ತೀವಿ. ನಮ್ಮ ನೋವನ್ನು ನಿಮ್ಮ ಮುಖಾಂತರ ಕೇಳ್ತಾಯಿದ್ದೀವಿ. ನಮ್ಮನ್ನು ಅದೇ ರೀತಿಗೇ ಸರ್ಕಾರ ಕಾಯಂ ಮಾಡಲಿ, ಇಲ್ಲಾಂದರೆ ಕನಿಷ್ಠ ವೇತನನಾದರೂ ಜಾರಿಗೊಳಿಸಲಿ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಬೇಡಿಕೊಳ್ತಾ ಇರ್ತೀನಿ. ನೀವು ಇನ್ನೂ ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡಿಲ್ಲ? ಇಲ್ಲ ಸರ್. ತಾಲೂಕು 20 ಜನ ಇಲ್ಲಿದ್ದೀವಿ ತಾಲೂಕಿನಲ್ಲಿ. ಸುಮಾರು 9 ನೌಕರು ನಮ್ಮ ಕರ್ನಾಟಕದೊಳಗೆ, ರಾಜ್ಯದೊಳಗೆ. ಮಂತ್ರಿಗೆ ಮತ್ತು ಶಾಸಕರಿಗೆ, ಸರ್ಕಾರಕ್ಕೆ ರಾಜ್ಯ ಮಟ್ಟದಲ್ಲಿ ಮೊನ್ನೆ ನಮ್ಮ ರಾಜ್ಯ ಮನವಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಜನಪ್ರತಿನಿಧಿ ದೇವೇಂದ್ರಪ್ಪ ಸರ್ಗೂ ನಾವು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಅವರು ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ, ಹೌದು ಸರ್, ಕಾರ್ಮಿಕ ಸಚಿವರು ಸ್ಪಂದಿಸಿದ್ದಾರೆ. ಒಳ್ಳೆಯದು ಶೇಖರ್. ಕ್ರೈಸ್ ವಸತಿ ಸಂಸ್ಥೆಗಳ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರ ಸಂಘದ ಗೌರವ ಅಧ್ಯಕ್ಷ ಆಯ್ಕೆಯಾಗಿದ್ರಿ ದುರ್ಗೇಶ್ ಅವರೇ. ಮತ್ತು ನಿಮ್ಮ ಒಂದು ಬೇಡಿಕೆಗಳು ಏನೇನಿದ್ದಾವೆ, ಮತ್ತು ಈಗ ತಾಲೂಕಲ್ಲಿ ಪ್ರಪ್ರಥಮವಾಗಿ ಹೊರಗುತ್ತಿಗೆ ನೌಕರರ ಸಂಘ ಕ್ರೈಸ್ ವಸತಿ ಶಾಲೆಗಳ ಡಿ ಗ್ರೂಪ್ ನೌಕರರ ಸಂಘ ಪ್ರಾರಂಭ ಆಗೈತೆ. ನಿಮ್ಮ ಒಂದು ಸಂಘ ಈಡೇರಲಿ ಅಂತ ನಾವು ಹಾರೈಸ್ತೇವೆ. ಹೇಗೆ ಅನಿಸ್ತಾ ಇದೆ ದುರ್ಗೇಶ್ ಅವರೇ? ಶುಕ್ರದಶಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು. ನಾವು ಬಹುದಿನಗಳ ಕಾಲ, 15-20 ವರ್ಷಗಳ ಕಾಲದಿಂದಲೂ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸಿದ್ವಿ. ಆದರೆ ಯಾವುದೇ ತರಹದ ನಮಗೆ ಸವಲತ್ತುಗಳು ಸರ್ಕಾರದಿಂದ ಒದಗುತ್ತಿಲ್ಲ. ಆದ್ದರಿಂದ ನಮ್ಮ ಈ ಜನ್ರೇಷನ್ನಲ್ಲಿಗೆ ಬಹಳ ದಿನ ವಸ್ತುಗಳು ಬಹಳ ತುಟ್ಟಿಯಾಗಿವೆ.
ಮತ್ತು ನಮ್ಮ ಸಂಬಳನೂ ಕಮ್ಮಿ ಇದೆ, ಬಹಳಷ್ಟು ಕಮ್ಮಿ ಇದೆ. ಜೀವನ ನಡೆಸೋಕ್ಕೆ ಬಹಳ ತೊಂದರೆ ಆಗ್ತದೆ, ಎಲ್ಲ ಇದರಿಂದನೂ ತೊಂದರೆ ಆಗ್ತದವೆ. 15-20 ವರ್ಷಗಳ ಕಾಲ ಬರೀ ಕಮ್ಮಿ ಸಂಬಳದಲ್ಲಿ ದುಡಿತಿದ್ದಾರೆ. ಅದರಿಂದ ಮುಂದೆ ನಮ್ಮ ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲ 15-20 ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ದೀವಿ. ಈಗ 60 ವರ್ಷ ತುಂಬಕ್ಕೆ ಬರ್ತದೆ, ಎಲ್ಲ ಏನು ಏಜ್ ಬಾರ್ ಆಗ್ತದೆ. ಏಜ್ ಭಾರ ಆಗ್ತೈತೆ. ಅದರಿಂದ ಮುಂದೆ ಮಕ್ಕಳಿಗೂ ವಿದ್ಯಾಭ್ಯಾಸದ್ದು ಮನೆ ಜೀವನ ಬಹಳ ಕಷ್ಟಕರ ಜೀವನ ನಡೆಸ್ತಿದ್ದೀವಿ. ಅದರಿಂದ ದಯಮಾಡಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಸರ್ಕಾರದಿಂದ ಸಮಾನ ವೇತನ ಆಗಲಿ ಮತ್ತು CSI PF ಸಮಯಕ್ಕೆ ಸರಿಯಾಗಿ ಒದಗಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಕೇಳ್ತೀನಿ. ದಯಮಾಡಿ ನಮ್ಮ ಕಡೆ ಗಮನ ಹರಿಸಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ಬೇಕಂತಂದು ತಮ್ಮ ಎಲ್ಲ ರೀತಿಯಿಂದಲೂ ನಾವು